ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಗುರುವಾರದ ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆ ಸಾಮಾನ್ಯವಾಗಿ ನಾನು ಎದ್ದೇಳೋದು ಲೇಟು, ಆದರೆ ಗುರುವಾರ ಬೆಳಗ್ಗೆ 4 ಗಂಟೆಗೆ ಎದ್ದಿರ್ತೀನಿ. ಅಂದರೆ ಸಾಮಾನ್ಯವಾಗಿ ನಾನು 5 ಗಂಟೆ ಈ ಥರ ಎದ್ದೇಳ್ತೀನಿ ಅಲ್ವಾ. ಗುರುವಾರ ಮಾತ್ರ 1 ಅವರ್ ಮುಂಚೆನೇ ಎದ್ದಿರ್ತೀನಿ. ಎದ್ಬಿಟ್ಟು ಮಾಮೂಲಿ ಮಾಡುವಂತಹ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅಂದರೆ ಕಸ ಗುಡಿಸೋದು, ಒರೆಸೋದು, ರಂಗೋಲಿ ಹಾಕೋದು ಅದೆಲ್ಲ ಮುಗಿಸ್ಕೊಂಡು ಇವಾಗ ಪೂಜೆನೂ ಸಹ ಮುಗಿಸ್ಕೊತಾ ಇದ್ದೀನಿ. ಇವತ್ತಿನ ದಿನ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಪೂಜೆನ ಮಾಡ್ಕೊತೀನಿ. ಯಾಕಂದರೆ ಗುರು ರಾಯರ ವಾರ ಆಗಿರುತ್ತಲ್ವ, ಗುರು ರಾಘವೇಂದ್ರ ಸ್ವಾಮಿಯವ್ರದ್ದು ವಾರ ಆಗಿರುತ್ತೆ. ನಾನು ರಾಯರನ್ನ ನಂಬೋದ್ರಿಂದ ಅವತ್ತಿನ ದಿನ ನಮ್ಮ ಮನೇಲಿ ಒಂಥರ ಏನೋ ಹಬ್ಬದ ವಾತಾವರಣನೇ ಇರುತ್ತೆ ನಮ್ಮ ಮನೇಲಿ. ಹಾಗಾಗಿ ಒಂಚೂರು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ರಾಯರ ಪೂಜೆನೂ ಸಹ ಮುಗಿಸ್ಕೊತೀನಿ. ಇನ್ನೇನೆ ರಾಯರ ಪೂಜೆನ ಮುಗಿಸ್ಕೊಂಡ ನಂತರ ಮೊದಲು ಮಾಡುವಂತಹ ಕೆಲಸನೇ ನಾನು ಬಿಸಿನೀರನ್ನ ಕುಡಿಯೋದು. ಈ ವೆಯ್ಟ್ ಲಾಸ್ ಜರ್ನಿ ಮಾಡ್ತಿರೋದ್ರಿಂದ ಬಿಸಿನೀರು ತುಂಬಾ ಅವಶ್ಯಕತೆ ಆಗುತ್ತೆ ನಮಗೆ. ಹಾಗಾಗಿ ಇಲ್ಲಿ ಫಸ್ಟ್ ಮಾಡುವಂತಹ ಕೆಲಸ ಬಿಸಿನೀರನ್ನ ಕುಡಿತೀನಿ. ಅದಕ್ಕಿಂತ ಮುಂಚೆ ಪೂಜೆ ಆದಮೇಲೆ ಇಲ್ಲಿ ದೇವ್ರ ಮನೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂಥರ ಏನೋ ಈ ಥರ ಪೂಜೆ ಎಲ್ಲ ಆದ ನಂತರ ನಾವು ಧೂಪ ಎಲ್ಲ ಹಾಕಿರ್ತೀವಿ ನೋಡಿ, ಅದರಿಂದ ಬರ್ತಿರೋವಂತಹ ಪರಿಮಳ ಆಯಿತು, ಅದರಿಂದ ಬರ್ತಿರೋವಂತಹ ಹೊಗೆ ಆಯಿತು, ತಗೊತಾ ಇದ್ರೆ ಏನೋ ಒಂಥರ ದೇವಸ್ಥಾನದಲ್ಲಿ ಇದ್ದೀವೇನೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ನನಗೆ ಮಾತ್ರ. ಇವತ್ತಿನ ದಿನ ನಾನು ಈ ಥರ ಧೂಪ ಹಾಕಿರ್ತೀನಿ, ಹಾಗೆ ಸಾಂಬ್ರಾಣಿ ಹೊಗೆನೂ ಸಹ ಹಾಕಿರ್ತೀನಿ. ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ಹಾಗಾಗಿ ಇನ್ನು ನೋಡಿ ಯಾವ ಥರ ಆಗಿದೆ ಗುರುವಾರದ ಪೂಜೆ. ಇನ್ನು ಇಲ್ಲಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾನು ಬಿಸಿನೀರು ಕುಡಿತೀನಿ ಅಂತ ಹೇಳಿದೆ ಅಲ್ವ. ಹಾಗಾಗಿ ಇಲ್ಲಿ ಮೊದಲಿಗೆ ನಾನು ಬಿಸಿನೀರು ಸಹ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಇನ್ನು ಬಿಸಿನೀರನ್ನ ಕುಡಿದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಇವತ್ತು ಟೀನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ಟೀ ಅಂದರೆ ಈ ಸಕ್ಕರೆ ಪುಡಿ ಹಾಗೆ ಟೀ ಪುಡಿನ ಹಾಕಿ ಮಾಡ್ತೀವಲ್ಲ, ಆ ಟೀ ಎಲ್ಲ ಚಕ್ಕೆ ಟೀನ ಮಾಡ್ಕೊತಿದ್ದೀನಿ. ಅಂದರೆ ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಎಲ್ಲ ಮಾಡಿರ್ತೀನಿ ನೋಡಿ, ತಲೆನೋವು ಬರ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಸೈಡು ಟೀಗೂ ಸಹ ಇಟ್ಟಿದ್ದಾಯಿತು. ಅಂದರೆ ಬಿಸಿ ನೀರಿಗೆ ಒಂದು ಸ್ವಲ್ಪ ನೀಟಾಗಿ ಚಕ್ಕೆನ ತೊಳೆದ್ಬಿಟ್ಟು ಹಾಕಿ ಈ ಥರ ಶುಂಠಿನ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಕುದಿಸ್ತೀನಿ. 1 ಗ್ಲಾಸ್ ನೀರಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಬೇಕು. ನಾನಿಲ್ಲಿ 2 ಟೀ ಮಾಡ್ತಾ ಇರೋದ್ರಿಂದ ನನಗೂ ನನ್ನ ಹಸ್ಬೆಂಡಿಗೂ 2 ಗ್ಲಾಸ್ ನೀರು ಹಾಕಿರ್ತೀನಿ. 1 ಗ್ಲಾಸ್ ನೀರು ಆಗೋವರೆಗೂ ಇದನ್ನು ಕುದಿಸ್ತೀನಿ. ಇನ್ನು ಅದು ಕುದಿಯೋಷ್ಟರಲ್ಲಿ ಈ ಥರ ಫ್ಲವರ್ ಪಾಟ್ ಇತ್ತು ನನ್ನ ಹತ್ರ, ಇದಕ್ಕೆ ನೀರು ಹಾಕಿಬಿಟ್ಟು ಹೂವು ಸಹ ಎತ್ತಿಕ್ಬೇಕಾಗಿತ್ತು, ಅದನ್ನು ಸಹ ಮುಗಿಸ್ಕೊಂಡ್ಬಿಟ್ಟೆ. ಇನ್ನು ಅದೆಲ್ಲ ಆಗೋಷ್ಟರಲ್ಲಿ ಒಂದು ಪಕ್ಕದಲ್ಲಿ ಹಾಲು ಸಹ ಬಿಸಿಗಿಟ್ಟಿದ್ದೆ, ಮಕ್ಕಳಿಗೆ ಹಾಲನ್ನು ಸಹ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಟೀನೂ ಸಹ ಬಿಸಿ ಐತಿ. ಇಲ್ಲಿ ಇವಾಗ ನನಗೆ ಟೀನ ಶೋಧಿಸ್ಕೊತಾ ಇದ್ದೀನಿ. ಇದನ್ನು ಬರೀ ಈ ಥರ ಕುಡಿದ್ರೆ ಒಂದು ಸ್ವಲ್ಪ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಹನಿ ಹಾಗೆ ಲೆಮನ್ನ ಸೇರಿಸ್ಕೊತೀನಿ. ಹನಿ ಲೆಮನ್ನು ಸೇರಿಸಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಅದನ್ನು ಸೇರಿಸ್ಕೊಂಡು ಟೀನ ಮಾಡ್ಕೊತಾ ಇದ್ದೀನಿ. ನಾನು ಟೀ ಕುಡಿಯುವಾಗ ಯಾವ ಥರ ಅನ್ನಿಸ್ತಿತ್ತು ಅಂದರೆ, ನನಗೆ ಟೀನ ಬಿಟ್ಟು ಇರೋದಕ್ಕೆ ಆಗಲ್ಲ ಏನಪ್ಪ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಬೆಳಗ್ಗೆ ಒಂದು ಟೈಮು ಹಾಗೆ ಸಂಜೆ ಒಂದು ಟೈಮು ಟೀ ಬೇಕೇ ಬೇಕಾಗಿತ್ತು. ಅಂದರೆ ಈ ಸಕ್ಕರೆ ಟೀ ಪುಡಿ ಎಲ್ಲ ಹಾಕಿ ಮಾಡ್ತೀವಿ ನೋಡಿ ಟೀ, ಆ ಟೀ ಮಾತ್ರ ತಪ್ಪಿಸ್ಲಾರ್ದೇ ನಾನು ಕುಡಿತಾ ಇದ್ದೆ. ಇವಾಗ ವೆಯ್ಟ್ ಲಾಸ್ ಜರ್ನಿ ನಾನು ಶುರು ಮಾಡಿದಾಗಿಂದ ನಾನು 1-2 ದಿನ ಒಂದು ಸ್ವಲ್ಪ ಫೀಲ್ ಆಯಿತು, ಅಯ್ಯೋ ಟೀ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಇವಾಗ ಒಂದು 10 ಡೇಸ್ 15 ಡೇಸ್ ಏನೋ ಆಯಿತು ನಾನು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿ. ಇವಾಗಂತೂ ಟೀ ಬೇಡವೇ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ತುಂಬಾ ಬೇಗನೆ ನಾನು ಟೀ ಕುಡಿಯೋದನ್ನ ಬಿಟ್ಬಿಟ್ಟೆ. ಇನ್ನು ಇಲ್ಲಿ ಇವಾಗ ಮಕ್ಕಳಿಗೂ ಸಹ ಹಾಲನ್ನ ಹಾಕಿ ಕೊಟ್ಟಿದ್ದಾಯಿತು. ಇನ್ನು ಇವಾಗ ನಾನೇನು ಟೀನ ಮಾಡ್ಕೊಂಡಿದ್ನಲ್ಲ ಆ ಟೀನ ಕುಡಿತಾ ಇದ್ದೀನಿ. ಇನ್ನು ಅದಾದ ನಂತರ ಗಂಜಿನ ಮಾಡಿದ್ದೆ ಅಂತ ಹೇಳ್ತೀನಿ ನೋಡಿ, ಗಂಜಿಗೆ ಮಜ್ಜಿಗೆನೂ ಸಹ ರೆಡಿ ಮಾಡಬೇಕಾಗಿತ್ತು. ಇಲ್ಲಿ ಮಜ್ಜಿಗೆನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ.
ಇನ್ನು ಇಲ್ಲಿ ಮಕ್ಕಳಿಗೆ ಗಂಜಿನೂ ಸಹ ಹಾಕ್ಕೊಟ್ಟಿದ್ದಾಯಿತು. ಈ ಥರ ಗಂಜಿನ ಕುಡಿದ್ಬಿಟ್ರೆ ಬೆಳಗ್ಗೆ ಮಕ್ಕಳು ಬ್ರೇಕ್ಫಾಸ್ಟ್ ಏನು ಬೇಕಾಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಗ್ಲಾಸಲ್ಲೇ ನಾನು ಗಂಜಿನ ಹಾಕಿ ಕಳಿಸ್ತೀನಿ. ಹಾಗೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ ನಾವು ಖಾಲಿ ಹೊಟ್ಟೆಯಲ್ಲಿ ಕಳಿಸ್ಬಾರ್ದಂತೆ. ಅಂದರೆ ಬ್ರೈನ್ ಏನಿರುತ್ತಲ್ವ ಅದು ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ಮೊದಲಿಗೆ ಸಮ್ಮರ್ ಬರೋಕ್ಕಿಂತ ಮುಂಚೆ. ಇವಾಗ ಸಮ್ಮರ್ ಇರೋದ್ರಿಂದ ಬೆಳಗ್ಗೆ ಹೇಗಿದ್ರು ಗಂಜಿ ಮಾಡ್ತೀವಲ್ವ, ಮಕ್ಕಳಿಗೆ ಗಂಜಿನ ಕುಡಿಸ್ಬಿಟ್ಟು ಕಳಿಸ್ಬಿಡ್ತೀನಿ. ಆ ಗಂಜಿ ಕುಡಿದ್ಬಿಟ್ರೆ ಅವರು ಏನೂ ತಿನ್ನೋದಕ್ಕೂ ಹೋಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಇಲ್ಲಿ ಮಕ್ಕಳಿಗೆ ಗಂಜಿನ ಕೊಡ್ತೀನಿ. ಇನ್ನು ಅದಾದ ನಂತರ ಇಲ್ಲಿ ಇವಾಗ ಸಲಾಡ್ನ ರೆಡಿ ಮಾಡ್ಕೊತಾ ಇದ್ದೆ. ಆದರೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗಲ್ಲ, ಇದು ನನ್ನ ಹಸ್ಬೆಂಡುಗೆ ಮಧ್ಯಾಹ್ನಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಫಸ್ಟಿಗೆ ಅವರಿಗೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಅದಾದ ನಂತರ ಮಧ್ಯಾಹ್ನಕ್ಕೂ ಸಹ ನನಗೂ ಸಹ ಬೇಕಲ್ವ, ಅದನ್ನು ಸಹ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅಂದರೆ ಮಧ್ಯಾಹ್ನ ಊಟದ ಜೊತೆಗೆ ಏನು ಸಲಾಡ್ ತಿಂತೀವಲ್ವ ಅದನ್ನು ಇವಾಗಲೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗೂ ಸಹ ರೆಡಿ ಮಾಡ್ತಾಯಿದ್ದೆ. ಹಾಗೆ ನನಗೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಧ್ಯಾಹ್ನ ಊಟದ ಜೊತೆಗೆ ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಅದನ್ನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನೇನು ಈ ಸಲಾಡ್ನ ಸ್ಟೀಮ್ ಕುಕ್ ಏನು ಮಾಡ್ತಾಯಿಲ್ಲ, ಬರೀ ಸ್ಟೀಮ್ ಕುಕ್ ಮಾಡ್ಕೊಂಬಿಟ್ರೆ ಅಷ್ಟಾಗಿ ಬೇಜಾರಾಗಿಬಿಡುತ್ತೆ ತಿನ್ನೋದಕ್ಕೆ. ಹಾಗಾಗಿ ಇವತ್ತು ಕುಕ್ ಮಾಡ್ದೇನೆ ಹಾಗೇ ಕೊಡೋಣ. ನನ್ನ ಹಸ್ಬೆಂಡ್ ಅದೇ ಹೇಳಿದರು, ಇವತ್ತೇನು ಸ್ಟೀಮ್ ಕುಕ್ ಮಾಡಬೇಡ, ಹಾಗೇ ಕೊಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೇ ತೊಗೊಂಡು ಹೋಗ್ತಾಯಿದ್ದಾರೆ ಇವತ್ತು. ಈ ಕ್ಯಾರೆಟು ಹಾಗೆ ಬೀಟ್ರೂಟು ಸೌತೆಕಾಯಿ ಮಾತ್ರ ಹಾಕಿ ಕಳಿಸ್ತಾ ಇದ್ದೀನಿ. ಇನ್ನು ಅದಾದ ನಂತರ ಒಂದು ಸ್ವಲ್ಪ ಫ್ರೂಟ್ಸು ಸಹ ಇತ್ತು. ನನಗೆ ಇವತ್ತು ಹೆಲ್ತಿ ಬ್ರೇಕ್ಫಾಸ್ಟಿಗೆ ಫ್ರೂಟ್ಸ್ ಬೇಕಾಗಿತ್ತು. ಹಾಗಾಗಿ ಮೊದಲಿಗೆ ಫ್ರೂಟ್ಸ್ನ ಸಹ ಕಟ್ ಮಾಡಿ ಇಡ್ತಾ ಇದ್ದೀನಿ ಇಲ್ಲಿ. ಇನ್ನು ಇಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ ನಂತರ ಇವತ್ತು ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಪಲ್ಯ ಮಾಡಿದರೆ ರೈಸಿಗೆ ಏನಾದರೂ ಸಾಂಬಾರು ಬೇಕು ಅಂತ ಹೇಳ್ಬಿಟ್ಟು ಬೇಡ ಒಂದೇ ಸರಿ ತವೆ ಮಾಡೋಣ ಅಂತೇಳ್ಬಿಟ್ಟು ಹೀರೆಕಾಯಿ ತವೆನ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಬೇಳೆನ ನಾನು ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನಾನಿಲ್ಲಿ ಮಧ್ಯಾಹ್ನಕ್ಕೂ ಹಾಗೆ ಬೆಳಗ್ಗೆಗೆ ಅಥವಾ ಸಂಜೆಗೆ ಆಗೋ ಥರ ಮಾಡ್ತಿರೋದ್ರಿಂದ ಒಟ್ಟಿನಲ್ಲಿ 2 ಟೈಮಿಗೆ ಆಗೋ ಥರ ಮಾಡ್ತಿರೋದ್ರಿಂದ 1.5 ಗ್ಲಾಸ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಂಡಿರೋವಂತಹ ಬೇಳೆ. ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂತಹ ಈರುಳ್ಳಿ ಹಾಗೆ 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಶುಂಠಿನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿನ ಒಂದು ಸ್ವಲ್ಪ ದಪ್ಪದಾಗಿಯೇ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ನೋಡಿ ನೀರು ಅಷ್ಟನ್ನ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಅರಿಶಿನ ಪುಡಿ ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಇನ್ನು ಇದನ್ನು ಒಂದು 4ರಿಂದ 5 ವಿಷಲ್ ಆದರೂ ಕೂಗಿಸ್ಕೋಬೇಕಾಗತ್ತೆ. ಇನ್ನು ಇಲ್ಲಿ 4ರಿಂದ 5 ವಿಷಲ್ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು. ಈ ಥರ ಬೆಂದ್ಕೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ಮಸ್ಕೊಂಬಿಡಿ ಸ್ಪೂನಿಂದ. ಈ ಥರ ಮಸ್ಕೊಂಡ್ಮೇಲೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ನಿಮಗೆ ಬೇಕಾದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ಕೋಬೋದು. ನಾನು ಇಲ್ಲಿ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋದಕ್ಕೇನು ಹೋಗಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಇಲ್ಲಿ ಹುಳಿಗೋಸ್ಕರ ನಾನು ಒಂದು ಚಿಕ್ಕದು ಗೋಲಿ ಗಾತ್ರದ ಆಕಾರದಷ್ಟು ಹುಣಸೆಹಣ್ಣನ್ನ ಈ ಥರ ನೆನೆಸಿಟ್ಕೊಂಡಿದ್ದೆ. ಅದ್ರದ್ದು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈ ತವೆಗೆ ಹೆಂಗಂದರೆ ಒಂದು ಸ್ವಲ್ಪ ಹುಳಿ ಮುಂದೆ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಒಂಚೂರು ಹುಳಿ ತಿನ್ನೋದ್ರಿಂದ ನಾನು ಹುಳಿ ಮುಂದೆ ಮಾಡಿಬಿಟ್ಟು ಮಾಡ್ತೀನಿ.
ನಿಮಗೆ ಹುಳಿ ಬೇಡ ಅಂದರೆ ನೀವಿಲ್ಲಿ ಹುಣಸೆಹಣ್ಣನ್ನು ಸ್ಕಿಪ್ ಮಾಡಿ ನಾನಿಲ್ಲಿ 2 ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಈ ಹದಕ್ಕೆ ಇರಬೇಕು ನಮಗೆ ತೋವೆ. ಹಾಗಾಗಿ ಇನ್ನು ಇದನ್ನು ಪಕ್ಕದ ಗ್ಯಾಸಲ್ಲಿ ಕುದ್ಸೋಕೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಂಬಿಡೋಣ. ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 2 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊತಿದ್ದೀನಿ. ಬೇಯೋದಕ್ಕೂ ಸಹ ನಾನು ಜೀರಿಗೆನ ಹಾಕ್ಕೊಂಡಿದ್ದೇನೆ, ಹಾಗೆ ಇಲ್ಲಿ ಒಗ್ಗರಣೆಗೂ ಸಹ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಜೀರಿಗೆ ಸಾಸಿವೆ ಚಿಟ್ಕುಟ್ಟಿದ್ದ ನಂತರ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇಂಗುನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿನೂ ಸಹ ಈ ಹಂತದಲ್ಲಿ ಜಜ್ಜಿಬಿಟ್ಟು ಸಹ ಸೇರಿಸ್ಕೋಬೋದು. ನಾನೇನು ಬೆಳ್ಳುಳ್ಳಿನ ಇಲ್ಲಿ ಸೇರಿಸ್ಕೊಳ್ಳೋಕೆ ಹೋಗಲಿಲ್ಲ. ಇನ್ನು ಇದನ್ನು ನೀಟಾಗಿ ಒಂದ್ಸರಿ ಫ್ರೈ ಮಾಡಿಕೊಂಡು ಕುದೀತಾ ಇರುವಂತಹ ತೋವೆಗೆ ಸೇರಿಸ್ಬಿಟ್ರೆ ರೆಡಿ ಆಯಿತು ನೋಡಿ. ಸಖತ್ ಟೇಸ್ಟಿಯಾಗಿರುವಂತಹ ಹೀರೆಕಾಯಿ ತೋವೆ. 2 in 1 ಥರ ಇದು ಒಂಥರ ಹೇಗೆ ಅಂದರೆ ಅನ್ನಕ್ಕೂ ಆಗುತ್ತೆ, ಹಾಗೆ ರೊಟ್ಟಿ ಅಥವಾ ಚಪಾತಿಗೂ ಸಹ ಆಗುತ್ತೆ. ನಾನಿವತ್ತು ಫಸ್ಟಿಗೆ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಇನ್ನು ರೈಸಿಗೆ ಏನಾದರೂ ಮತ್ತೆ ಬೇರೆ ಸಾಂಬಾರನ್ನ ಮಾಡಬೇಕಾಗಿತ್ತು. ಹಾಗಾಗಿ ಒಂದೇ ಸರಿ ಈ ಥರ ತೋವೆನ ಮಾಡಿಬಿಟ್ರೆ 2 in 1 ಥರ ಅನ್ನಕ್ಕೂ ಆಗುತ್ತೆ, ಹಾಗೆ ಚಪಾತಿ ಅಥವಾ ರೊಟ್ಟಿಗಳು ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಕೊಂಡೆ. ಅದರ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿಯಾಗಿರುವಂತಹ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಮೇಲುಗಡೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಒಂದು ಹಪ್ಪಳ ಜೊತೆ ತಿಂತಾಯಿದ್ರೆ ಆಹಾ ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ನು ಇದಕ್ಕೆ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ಬಿಟ್ರೆ ರೆಡಿ ಆಯಿತು ನೋಡಿ ತೋವೆ. ನಾನಿವತ್ತು ಇದನ್ನು ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಈ ಥರ ತೋವೆ ಜೊತೆಗೆ ಈ ಥರ ಶೇಂಗಾ ಚಟ್ನಿ ಹಾಕ್ಕೊತೀನಿ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಲಾಡ್ನೂ ಸಹ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಮಧ್ಯಾಹ್ನ ಟೈಮಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪನ ಹಾಕ್ಕೊಂಡು ತಿಂದರೆ ಇದ್ರ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದಾದ ನಂತರ ನನ್ನ ಹಸ್ಬೆಂಡ್ಗೆ ಬಾಕ್ಸು ಸಹ ಕಟ್ಟಬೇಕಾಗಿತ್ತು. ಅಂದರೆ ಅವ್ರಿಗೆ ಮಧ್ಯಾಹ್ನಕ್ಕೆ ಹಾಗೆ ನೈಟಿಗೆ 2 ಹೊತ್ತಿಗೂ ಸಹ ತೊಗೊಂಡು ಹೋಗ್ತಾರೆ. ಹಾಗಾಗಿ ಇಲ್ಲಿ 2 ಹೊತ್ತಿಗೆ ಬಾಕ್ಸ್ಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ನನ್ನ ಹಸ್ಬೆಂಡ್ಗೂ ಸಹ ಅವರಿಗೆ ಮಧ್ಯಾಹ್ನಕ್ಕೂ ರಾತ್ರಿಗೂ ಬಾಕ್ಸ್ನ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದಾಯಿತು. ಇನ್ನು ಇಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ಇವತ್ತು ಓಟ್ಸ್ ಫುಡ್ಡಿಂಗ್ನ ಮಾಡ್ಕೊಂಡಿದ್ದೆ. ಅದನ್ನೇ ಯಾವ ಥರ ಮಾಡಿದ್ದೀನಿ ಅಂತ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು 3 ಸ್ಪೂನು ಓಟ್ಸಿಗೆ 1 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸು ಹಾಗೆ ಹಾಲು 1-2 ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕಿ ನೈಟೇ ನಾನು ನೆನೆಸಿಟ್ಬಿಟ್ಟಿದ್ದೆ. ಇನ್ನು ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಹಣ್ಣು ಹಾಗೆ ಸೇಬು ಹಣ್ಣು ಅಂದರೆ ಆಪಲ್ಲು ಹಾಗೆ ಆರೆಂಜನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ತೋರಿಸಿರುವಂತಹ ಫ್ರೂಟ್ಸೇ ಹಾಕ್ಕೋಬೇಕು ಅಂತೇನಿಲ್ಲ, ನಿಮಗೆ ಯಾವ ಥರ ಫ್ರೂಟ್ಸ್ ಬೇಕೋ ಆ ಥರನೂ ಸಹ ನೀವು ಹಾಕ್ಕೋಬೋದು. ಹಾಗೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು, ಹಾಗೆ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸ್ ಅದೆಲ್ಲ ಬರುತ್ತಲ್ಲ ಅದನ್ನು ಸಹ ನೀವು ಹಾಕ್ಕೋಬೋದು. ನಾನಿಲ್ಲಿ ಬೇಡ ಅಂತೇಳ್ಬಿಟ್ಟು ಬರೀ ಫ್ರೂಟ್ಸ್ನ ಮಾತ್ರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇವಾಗ 3 ಥರದ ಫ್ರೂಟ್ಸ್ನ ಹಾಕ್ಕೊಂಡು ಮೇಲೆಗಡೆ ಒಂದು ಸ್ವಲ್ಪ ಹನಿ ಸೇರಿಸ್ಕೊತಾ ಇದ್ದೀನಿ. ಹನಿನ ಸೇರಿಸ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿಯಾಗೂ ಸಹ ಈ ಫುಡ್ಡಿಂಗು ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ನಂಗೆ ಮಾತ್ರ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಈ ರೆಸಿಪಿನ ಮಾಡ್ಕೊಂಡಿದ್ದಾಯಿತು. ಹಾಗೆ ನೀವು ಈ ರೆಸಿಪಿನ ಫಸ್ಟ್ ಟೈಮ್ ಮಾಡ್ಕೊತೀನಿ ಅಂತಂದರೆ ನಿಮಗೆ ಅಷ್ಟಾಗಿ ಇಷ್ಟ ಆಗೋಲ್ಲ. ಹಾಗಾಗಿ ಒಂದು ಸ್ವಲ್ಪ ಸ್ವೀಟಾಗಿರುವಂತಹ ಫ್ರೂಟ್ಸ್ನ ಹಾಕ್ಕೊಳ್ಳಿ, ಆವಾಗ ತಿನ್ನುವಾಗ ಒಂದು ಸ್ವಲ್ಪ ಸ್ವೀಟ್ ಅಂತ ಅನಿಸುತ್ತಲ್ವ, ನಿಮಗೆ ಇಷ್ಟ ಆಗುತ್ತೆ. ನಾನು ಇದನ್ನು ಇವಾಗ ಸುಮಾರು ಸರಿ ಮಾಡಿರೋದ್ರಿಂದ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಂಡು ತಿಂತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ತಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಆಗಿರುತ್ತೆ ಈ ಓಟ್ಸ್ ಫುಡ್ಡಿಂಗು. ಇವತ್ತಿಂದು ವೆಯ್ಟ್ ಲಾಸ್ ರೆಸಿಪಿ ಇದಾಗಿತ್ತು. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.